ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಹಾಶಿವರಾತ್ರಿ ಹಬ್ಬದ ವಿಶೇಷವಾಗಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಪಾಯಸ ಅಂದ ತಕ್ಷಣ ಎಲ್ಲರ ಮೊದಲನೇ ಚಾಯ್ಸು ಶಾವಿಗೆ ಪಾಯಸನೇ ಆಗಿರುತ್ತೆ. ಶಾವಿಗೆ ಪಾಯಸ ತಯಾರಿಸೋದು ಸಹ ತುಂಬ ಸುಲಭ, ಹಾಗೆಯೇ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ವಿಡಿಯೋ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಶಾವಿಗೆ ಪಾಯಸ ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು, ತುಪ್ಪ ಒಂಚೂರು ಕರಗ್ತಾ ಇದ್ದಂಗೆ 1 ಕಪ್ಪು ಶಾವಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ MTR ವರ್ಮಿಸಲ್ಲಿ ಬೆಳೆಸ್ತಾ ಇದ್ದೀನಿ. ಶಾವಿಗೆನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕೆಂಪಾಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆ ಹುರಿಯುವಾಗ ಹುಷಾರಾಗಿ ಹುರಿಬೇಕು, ಇದು ತುಂಬ ಬೇಗ ಸೀದೋಗುತ್ತೆ. ಅದರಿಂದಾಗಿ ಹೆಚ್ಚೊತ್ತು ಕೈ ಬಿಡ್ದೇನೆ ಕಂಟಿನ್ಯೂಸ್ ಆಗಿ ಕೆದಕ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೊತ್ತು ಇದನ್ನು ಒಂದು 5ರಿಂದ 8 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಗೋಲ್ಡನ್ ಕಲರ್ ಬರುತ್ತೆ. ಇಷ್ಟ ಆದರೆ ಸಾಕು, ಇದಕ್ಕಿಂತ ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ. ಈ ಹದದಲ್ಲಿ ಹುರಿದ ಮೇಲೆ ಮೊದಲು ಇದಕ್ಕೆ 1 ಕಪ್ಪು ನೀರು ಹಾಕ್ಕೊಳ್ಳೋಣ. ನೀರಿನ ಇಲ್ಲಿ ಏನು ಬಿಸಿ ನೀರು ಬಳಸ್ತಾ ಇಲ್ಲ, ರೂಮ್ ಟೆಂಪ್ರೇಚರಲ್ಲಿರುವಂಥ ನೀರನ್ನೇ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಅದೇ ಕಪ್ಪಲ್ಲೇ 1 ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಲನ್ನು ಇಲ್ಲಿ ಒಂದು ಸಲ ಕಾಸಿ ತಣ್ಣಕ್ಕಾಗಿರೋವಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಇದೆರಡು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಕಲಿಸ್ಕೊಳ್ಳೋಣ. ಒಂದು ಸಲ ಶಾವಿಗೆ ಎಲ್ಲವೂ ಹಾಲು ಮತ್ತು ನೀರು ಜೊತೆ ಹೊಂದ್ಕೊಂಡ್ಮೇಲೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ನೀರು ಮತ್ತು ಹಾಲು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಶಾವಿಗೆ ಚೆನ್ನಾಗಿ ಬೆಂದು ಗಟ್ಟಿಯಾಗಿರುತ್ತೆ. ಈ ಹದ ಆದಮೇಲೆ ಮತ್ತೆ ಇನ್ನೊಂದು ಕಪ್ಪು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದೇ ಸಲ ಅಷ್ಟು ಹಾಲನ್ನು ಒಂದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಕೆಲವು ಬಾರಿ ಏನಾಗುತ್ತೆ, ಶಾವಿಗೆ ಬೇಗನೆ ಬೆಂದು ಬೇಗ ಒಂದು ರೀತಿ ಮುದ್ದೆ ರೀತಿ ಆಗೋಗುತ್ತೆ. ತಣ್ಣಕ್ಕಾದ್ಮೇಲೂ ಸಹ ಮುದ್ದೆ ರೀತಿ ಆಗಿರುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಇನ್ನೊಂದು ಸಲ ಹಾಲು ಹಾಕಿದ್ಮೇಲೆ ಮತ್ತೆ ಇದನ್ನು 2 ನಿಮಿಷ ಬೇಯಿಸ್ಕೊಳ್ಳೋಣ. ಹೆಚ್ಚೊತ್ತು ಬೇಯಿಸೋ ಅಗತ್ಯ ಇಲ್ಲ. ಇದು 2 ನಿಮಿಷ ಬೇಯೋದ್ರೊಳಗಡೆ ಒಂದು ಬೇರೆ ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು, ಒಂದು ಚಿಕ್ಕ ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಫ್ರೈ ಮಾಡ್ತಾ ಇದು ಚೆನ್ನಾಗಿ ಕೆಂಪಾಗುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಆ ಹದ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹುರಿಯುವಾಗಲೇ ಇದಕ್ಕೇನೆ ದ್ರಾಕ್ಷಿನೂ ಸಹ ಸೇರಿಸ್ಬಿಟ್ಟು ಹುರ್ಕೋಬೋದು. ಗೋಡಂಬಿ ಸ್ವಲ್ಪ ಕೆಂಪಾದಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಸಮಯದಲ್ಲಿ ಶಾವಿಗೆನೂ ಸಹ ಬೆಂದಿರುತ್ತೆ. ಹುರಿದಿರುವಂಥ ಗೋಡಂಬಿನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ. ಇಷ್ಟು ಸಕ್ಕರೆ ಹಾಕಿರೋಣ. ಒಂದು ಸಲ ಕರಗಿದ ಮೇಲೆ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಹಾಕ್ಕೋಬೋದು. ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆ ಕರಗ್ತಾ ಇನ್ನೂ ಸ್ವಲ್ಪ ಇದು ನೀರಾಗಿ ಅಂತ ಅನಿಸುತ್ತೆ. ಅದರಿಂದಾಗಿ ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ 1 ಹಿಡಿ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಒಣದ್ರಾಕ್ಷಿ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ಒಣದ್ರಾಕ್ಷಿ ಮತ್ತು ಗೋಡಂಬಿನ ನಿಮ್ಮಿಷ್ಟದ ಪ್ರಕಾರ ಕಮ್ಮಿ ಜಾಸ್ತಿ ಹಾಕ್ಕೋಬೋದು. ಇನ್ನು ನೀವು ಇದಕ್ಕೆ ಬಾದಾಮಿ ಅಥವಾ ಪಿಸ್ತಾ ಹಾಕ್ಕೋಬೇಕು ಅನ್ನೋಂಗಿದ್ರೂ ಸಹ ಹಾಕ್ಕೋಬೋದು. ಹುರಿದಿರೋಂಥ ಗೋಡಂಬಿ, ಸಕ್ಕರೆ, ದ್ರಾಕ್ಷಿ ಎಲ್ಲವನ್ನೂ ಹಾಕಿದ್ಮೇಲೆ ಕೊನೆಯದಾಗಿ ಇದನ್ನು ಇನ್ನೊಂದು ನಿಮಿಷ ಕುದಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಪಾಯಸನ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂದರೆ ಸೇರಿಸ್ಕೋಬೋದು. ಇನ್ನು ಹಾಲು ಅಗತ್ಯ ಇದೆ ಅಂದರೆ ಹಾಲು ಸಹ ಸೇರಿಸ್ಕೊಂಡು ಕಲಿಸ್ಕೋಬೋದು. ಈಗ ನೋಡಿ, ಕೊನೆಯದಾಗಿ 1 ಚಿಕ್ಕ ಚಮಚ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕೊನೆಯದಾಗಿ ಇನ್ನೊಂದು ಸಲ ಕಲಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಶಾವಿಗೆ ಪಾಯಸ ತಯಾರಾಗಿರುತ್ತೆ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು 2 ನಿಮಿಷ ತಣ್ಣಕ್ಕಾದಮೇಲೆ ಇದನ್ನು ಬಿಸಿಯಾಗಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಬಗೆಯ ಸಿಹಿ ತಿಂಡಿಗಳ ರೆಸಿಪಿನ ತೋರಿಸಿದ್ದೀನಿ. ಸಾಕಷ್ಟು ಬಗೆಯ ಹಲ್ವಾ, ಹೋಳಿಗೆಗಳು, ಹಾಗೆಯೇ ಪಾಯಸ ತಯಾರಿಸೋ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ. ಹಬ್ಬಗಳಲ್ಲೇ ತಯಾರಿಸಬಹುದಾದಂಥ ಕೆಲವು ದೋಸೆ ಮತ್ತು ಇಡ್ಲಿಗಳ ರೆಸಿಪಿನೂ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.